ಹಾಯ್ ನಮಸ್ತೆ. ಇವತ್ತು ನೋಡಿ ಈ ಸುಂದರ್ಸ್ ಮಾವಿನಕಾಯಿ ಮತ್ತು ಕೆಲವರು ತೋತಾಪುರಿ ಮಾವಿನಕಾಯಿ ಅಂತ ಕರೀತಾರೆ. ಈ ಮಾವಿನಕಾಯಿಂದ ದಿಢೀರ್ ಉಪ್ಪಿನಕಾಯಿ ಹಾಕಿ ಹೇಗೆ ತಿನ್ನೋದು ಮತ್ತು ಹೇಗೆ ದಿಢೀರ್ನೆ ಉಪ್ಪಿನಕಾಯಿ ಹಾಕೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮತ್ತು ಇದು ದಿಢೀರ್ ಉಪ್ಪಿನಕಾಯಿ ಇದೆ ಅಲ್ವಾ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕೇವಲ ಒಂದು ವಾರ ಅಷ್ಟೇ ಇರೋದು, ಆದರೆ ತುಂಬ 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 ಟೇಸ್ಟಿಯಾಗಿರುತ್ತೆ. ಅಂಥ ಉಪ್ಪಿನಕಾಯಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ನನ್ನ ಮಗಳಿಗೆ ತುಂಬ ಇಷ್ಟ. ಮತ್ತು ನನ್ನ ಫ್ರೆಂಡ್ ಸೋನಲ್ ಅಂತ, ಅವರು ಬೆಳಗಾವಿಯವರು. ಅವರೀಗ ತಿರುಮಲೈ ಎಂಬ ಊರಲ್ಲಿದ್ದಾರೆ. ಅಲ್ಲಿ ತುಂಬ ಬೇಸಿಗೆ ಅಂತೆ, ಮತ್ತು ಅಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಸಿಗಲ್ವಂತೆ. ಆದರೆ ಮಾವಿನಕಾಯಿ ಮಾರ್ಕೆಟಲ್ಲಿ ಸಿಗುತ್ತಂತೆ. ಆದರೆ ಅದನ್ನ ಹೇಗೆ ಹಾಕ್ಕೊಳ್ಳೋದು, ಹೇಗೆ ಮಾಡ್ಕೊಳ್ಳೋದು ತೋರಿಸಿ ಅಂತ ಕೇಳಿದರು. ನನ್ನ ಪ್ರೀತಿಯ ಫ್ರೆಂಡ್ ಸೋನಲ್ಗೋಸ್ಕರ ಮತ್ತು ನನ್ನ ಪ್ರೀತಿಯ ಮಗಳಿಗೋಸ್ಕರ ಈ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ಮತ್ತು ನೀವು ಕೂಡ ಮಾಡ್ಕೊಳ್ಳಿ. ಸರಳವಾಗಿ ಸುಲಭವಾಗಿ ಮಾಡೋ ಒಂದು ಈ ಸುಂದರ್ಸ್ ಮಾವಿನಕಾಯಿ ಉಪ್ಪಿನಕಾಯಿ. ಬನ್ನಿ, ಮೊದಲಿಗೆ ಇದನ್ನು ಚೆನ್ನಾಗಿ ತೊಳೆದು ಒರೆಸ್ಬಿಟ್ಟು ಹೆಚ್ಕೊಳ್ಳೋಣ. ನೋಡಿ, ಇವಾಗ ಹೆಚ್ಚಿದಾಗಿದೆ. ಒಂದು ಮಾವಿನಕಾಯಲ್ಲಿ ಇಷ್ಟೇ ಸಿಕ್ಕಿದ್ದು ನಮಗೆ, ಸಣ್ಣ ಸಣ್ಣಕ್ಕೆ ಹೆಚ್ಕೊಳ್ಬೇಕು. ಇದಕ್ಕೆ ಏನೇನು ಬೇಕಪ್ಪ ಅಂದರೆ, ಅದಕ್ಕೆ ಸ್ವಲ್ಪ ಎಣ್ಣೆ, ಒಗ್ಗರಣೆ ಮತ್ತು ಇದಕ್ಕೆ ಹಾಕಲು ಮತ್ತು ಈ ಥರ ವಸ್ತುಗಳು ಬೇಕಾಗುತ್ತೆ ನೋಡಿ. ರುಚಿಗೆ ಉಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಒಂದು ಹಿಡಿ ಬೆಳ್ಳುಳ್ಳಿ, ಒಂದು ಹಿಡಿ ಸಾಸಿವೆ ಮತ್ತು ಅರ್ಧ ಚಮಚ ಅರಿಶಿನ ಪುಡಿ ಮತ್ತು ಒಂದು ಹಿಡಿ ಕರಿಬೇವು. ಇದು ಕರಿಬೇವು ಮತ್ತು ಸ್ವಲ್ಪ ಸಾಸಿವೆಯನ್ನು ಒಗ್ಗರಣೆಗೆ ಇಟ್ಕೊಳ್ಳೋಣ. ಉಳ್ಕಿದೆಲ್ಲ ಇವಾಗ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ನೋಡಿ. ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಸಾಸಿವೆ, ಒಂದು ಹಿಡಿ ಸಾಸಿವೆಯಲ್ಲಿ ಸ್ವಲ್ಪ ಒಗ್ಗರಣೆಗೆ ಎತ್ತಿಟ್ಟು ಮಿಕ್ಸಿ ಮಾಡ್ಕೊಂಬರೋಣ. ಮೊದಲಿಗೆ ಈ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಈ ಮಾವಿನಕಾಯಿಗೆ ಕಲಿಸ್ಕೊಳ್ಳೋಣ ಬನ್ನಿ. ನೋಡಿ, ಈ ಥರ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಒಂದು ಚಮಚೆ ಎಣ್ಣೆಯನ್ನು ಹಾಕಿ ಮತ್ತು ಸ್ವಲ್ಪ ಉಪ್ಪು ರುಚಿಗೆ. ಈಗ ಮಾವಿನಕಾಯಿ ಎಷ್ಟಿದೆ ಅಲ್ವ ಅಷ್ಟು, ಒಂದು ಮಾವಿನಕಾಯಿಗೆ ಇದರಲ್ಲಿ 1 ಸ್ಪೂನ್ ಬೇಕಾಗುತ್ತೆ. ಇಲ್ಲಾಂದರೆ ಟೇಸ್ಟ್ ಆಗೋಲ್ಲ, ಅದು ಹುಳಿ ಬಿಟ್ಕೋಬೇಕಲ್ವಾ, ಅದಕ್ಕೆ ಈ ಥರ. ಇವಾಗ ನೋಡಿ, ಚೆನ್ನಾಗಿ ಎಲ್ಲ ಕಡೆ ಅರಿಶಿನ ಪುಡಿ, ಎಣ್ಣೆ ಮತ್ತು ಉಪ್ಪು, ಇವಾಗೆಲ್ಲ ಒಂದು ಮಾವಿನಕಾಯಿ ಹೋಳುಗಳಿಗೆ ಈ ಉಪ್ಪು, ಅರಿಶಿನ ಪುಡಿ, ಎಣ್ಣೆ ಅಂಟ್ಕೋಬೇಕು. ಎಲ್ಲ ಮಾವಿನಕಾಯಿ ಹೋಳುಗಳಿಗೆಲ್ಲ ತಾಗಿರಬೇಕು. ಆಯಿತಾ? ಇವಾಗ ಮಿಕ್ಸಿ ಮಾಡ್ಕೊಂಬರೋಣ ಇದನ್ನು. ಏನು ಹೇಳಿ, ಸಾಸಿವೆ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದು ಹಣ್ಣು ಮೆಣಸಿನ್ಕಾಯಿ ಯಾಕೆ ತೊಗೊಂಡಿದ್ದೀನಪ್ಪ ಅಂದರೆ, ಸ್ವಲ್ಪ ಹಣ್ಣು ಆಗಿರೋ ಮೆಣಸಿನ್ಕಾಯಿಗಳು ಟೇಸ್ಟ್ ಕೊಡುತ್ತೆ, ಉಪ್ಪಿನಕಾಯಲ್ಲಿ ಘಮ ಮತ್ತು ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನೀವು ಖಾರಕ್ಕೆ ಎಷ್ಟು ಮೆಣಸಿನ್ಕಾಯಿ ಬೇಕೋ ಅಷ್ಟು ತೊಗೊಳ್ಳಿ. ನಾವು ತುಂಬ ಈ ಕಡೆ ಖಾರ ತಿಂತೀವಿ, ಅದಕ್ಕೋಸ್ಕರ ಒಂದು 8-10 ಮೆಣಸಿನ್ಕಾಯಿಗಳಿವೆ. ಇದು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಸಾಸಿವೆ ರುಬ್ಕೊಬರೋಣ ಬನ್ನಿ. ಹೇಗೆ ರುಬ್ಬಬೇಕಪ್ಪ ಅಂದರೆ, ಸ್ವಲ್ಪ ನೀರು ಹಾಕಿ ರುಬ್ಬಬೇಕಾಗುತ್ತೆ. ಇವಾಗ ನೋಡಿ, ರುಬ್ಬಿದ್ದಾಗಿದೆ. ಹಸಿ ಮೆಣಸಿನ್ಕಾಯಿ, ಸಾಸಿವೆ ಮತ್ತು ಬೆಳ್ಳುಳ್ಳಿ, ಇವಾಗ ಸ್ವಲ್ಪ ನೀರು ಹಾಕಿ ರುಬ್ಬಿದ್ದಾಗಿದೆ. ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಇದು ನೀರು ಹಾಕಿ ಯಾಕೆ ರುಬ್ಕೊಳ್ಬೇಕಪ್ಪ ಅಂದರೆ, ಈ ಮಾವಿನಕಾಯಿ ಇರ್ತಾವಲ್ವ, ಈ ಮಾವಿನಕಾಯಿ ಒಂದು ವಾರ ಅಥವಾ ಫ್ರಿಜ್ಜಲ್ಲಿಟ್ಟರೆ 15 ದಿವಸ ಅಷ್ಟೇ ತಿನ್ನೋದಕ್ಕೆ ಬರೋದು. ಇದು ಈ ಮಾವಿನಕಾಯಿ ಸೀಸನ್ ಎಲ್ಲ ಮುಗಿತಾ ಬಂತಲ್ವಾ, ದಿಢೀರ್ ತಿನ್ನೋ ಒಂದು ಈ ಉಪ್ಪಿನಕಾಯಿ. ದಿಢೀರ್ ಅಂದರೆ ಹಾಕಿದ ತಕ್ಷಣವೇ ತಿನ್ಬೋದು. ಈ ಉಪ್ಪಿನಕಾಯಿ ನನ್ನ ಮಗಳಿಗೆ ತುಂಬ ಇಷ್ಟ, ಮತ್ತು ನನ್ನ ಫ್ರೆಂಡಿಗೋಸ್ಕರ, ಆವಾಗಲೇ ಹೇಳಿದ್ನಲ್ವ ಸೋನಲ್ ಅಂತ, ತುಂಬ ಇಷ್ಟ. ದಿಢೀರನೆ ಉಪ್ಪಿನಕಾಯಿ ಹಾಕೊಳ್ಳೋದು, ತಿನ್ನೋದು. ಆ ಉಪ್ಪಿನಕಾಯಿಗಳಿದ್ದರೆ ತೋರಿಸಿ, ಮಾವಿನಕಾಯಿ ಉಪ್ಪಿನಕಾಯಿ ಅಂದರು, ಅದಕ್ಕೆ ತೋರಿಸಿದ್ದೀನಿ ನೋಡಿ. ಮತ್ತು ವರ್ಷಾನುಗಟ್ಟಲೆ ಇಡ್ತಾರಲ್ವ ಆ ಮಾವಿನಕಾಯಿ ಉಪ್ಪಿನಕಾಯಿ, ಅದೆಲ್ಲ ನನ್ನ ಮಗಳಿಗೂ ಇಷ್ಟ ಆಗೋಲ್ಲ. ಅದೊಂಥರ ಬೇರೆ ಥರ ಇರುತ್ತೆ, ಟೇಸ್ಟ್ ಚೇಂಜ್ ಇರುತ್ತೆ. ಇದ್ರ ಟೇಸ್ಟೇ ಬೇರೆ, ಇದು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ಕಲಿಸುವಾಗಲೇ ಬಾಯಲ್ಲೆಲ್ಲ ನೀರು.
ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದ್ದಾಗಿದೆ. ಇವಾಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳೋಣ ಬನ್ನಿ. ಒಂದು 2 ಸ್ಪೂನ್ ಎಣ್ಣೆ ಸಾಕಾಗುತ್ತೆ. ಇದು ತಗೊಂಡಿದ್ದು ಅರ್ಧ ಬೌಲು, ಒಂದು 3 ಸ್ಪೂನ್ ಎಣ್ಣೆ ಸಾಕಾಗುತ್ತೆ ನೋಡಿ. 2 ಸ್ಪೂನ್ ಒಗ್ಗರಣೆಗೆ 1 ಸ್ಪೂನು ಅಲ್ಲಿ ಮಾವಿನಕಾಯಿ ಮಿಕ್ಸ್ ಮಾಡಿದ್ವಲ್ವಾ ನೋಡಿ. ಒಗ್ಗರಣೆಗೆ ಜಜ್ಜಿರೋ ಅದರಲ್ಲೇ ರುಬ್ಬೋದಲ್ಲಿ ಒಂದು ಸ್ವಲ್ಪ ಇಟ್ಕೊಂಡಿದ್ವಲ್ವಾ ಅದು ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ, ಸ್ವಲ್ಪ ಸಾಸಿವೆ ಮತ್ತು ಚೆನ್ನಾಗಿ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿರೋ ಕರಿಬೇವು. ಇವಾಗ ಎಣ್ಣೆ ಕಾದಿದೆ, ಹಾಕೊಳ್ಳೋಣ ಬನ್ನಿ. ಸಣ್ಣ ಉರಿಯಲ್ಲಿ ಸ್ವಲ್ಪ ಕೆಂಪು ಕಾಯಬೇಕು ಈ ಒಗ್ಗರಣೆ, ಓಕೆ? ಇಲ್ಲ ಅಂದರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ. ಈ ಒಗ್ಗರಣೆನೇ ಇಂಪಾರ್ಟೆಂಟ್. ಈ ಮಾವಿನಕಾಯಿ ಉಪ್ಪಿನಕಾಯಿಗೆ ಕೆಂಪು ಕಾಯಬೇಕು. ಇವಾಗ ಒಗ್ಗರಣೆ ಕೆಂಪು ಕಾದಿದೆ ನೋಡಿ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಆರೋದಕ್ಕೆ ಇಡೋಣ. ಸ್ವಲ್ಪ ಆರಲಿ, ಬಿಸಿದೆ ಹಾಕೋದು ಬೇಡ. ಒಂದು 2 ನಿಮಿಷ ತಣ್ಣಗಾಗಲಿ, ಓಕೆನಾ? ಇವಾಗ ಆರಿದೆ ನೋಡಿ, ತಣ್ಣಗಾಗಿದೆ ಅಲ್ವಾ? ಈಗ ಉಪ್ಪಿನಕಾಯಿ ಹಾಕೋಣ ಬನ್ನಿ ಒಗ್ಗರಣೆನ ನೋಡಿ. ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಟು ಈಟ್ ನೋಡಿ. ಎಷ್ಟು ಚೆನ್ನಾಗಾಯ್ತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಚೆನ್ನಾಗಿ ಎಲ್ಲ ಕಡೆಗೂ ಒಗ್ಗರಣೆ ಘಮ ಎಲ್ಲ ಉಪ್ಪಿನಕಾಯಿ ಹೋಳುಗಳಿಗೂ ಅಂಟ್ಕೋಬೇಕು. ಆಗ ನಮ್ಮ ಉಪ್ಪಿನಕಾಯಿ ರೆಡಿ. ಮತ್ತು ಈ ಘಮ ಬರ್ತಾಯಿದೆ ನೋಡಿ, ಹೇಗೆ ಬರ್ತಾಯಿದೆ ಅಂದರೆ ಒಗ್ಗರಣೆ ಘಮ ಮತ್ತು ಈ ಮಿಕ್ಸಿ ಮಾಡಿರೋ ಒಂದು ಖಾರದ ಘಮ ತುಂಬ ಟೇಸ್ಟಿಯಾಗಿದೆ. ತಿಂದುಬಿಡೋಣ ಹಾಗೆ ಬಾಯಲ್ಲಿ ಅನಿಸುತ್ತೆ. ಈಗ ನೋಡಿ, ನಮ್ಮ ಮಾವಿನಕಾಯಿ ಉಪ್ಪಿನಕಾಯಿ ಊಟಕ್ಕೆ ರೆಡಿಯಾಗಿದೆ. ಈ ಉಪ್ಪಿನಕಾಯಿ ಸೈಡಿಗಿದ್ರೇ ಊಟ ಒಂಥರ ಟೇಸ್ಟ್ ಇರುತ್ತೆ, ಮತ್ತು ಉಪ್ಪಿನಕಾಯಿ ಕೂಡ ಟೇಸ್ಟಾಗಿರುತ್ತೆ ನೋಡಿ. ಹೀಗೆ ಒಂದು ಹೋಳು ಹಾಕ್ಕೊಂಡು ಟೇಸ್ಟ್ ನೋಡೋಣ ಅನ್ಸುತ್ತಲ್ವ ನಿಮಗೆ? ನಿಮ್ಮ ಬಾಯಲ್ಲೆಲ್ಲ ನೀರು ಬರ್ತಾಯಿದೆ ಅಲ್ವಾ? ಹಾಗಿದ್ರೆ ಸರಿ, ಮಾರ್ಕೆಟಲ್ಲಿ ಈ ಥರ ಒಂದು ಮಾವಿನಕಾಯಿ ತಗೊಂಡು ದಿಢೀರ್ ಉಪ್ಪಿನಕಾಯಿ ಹಾಕಿಕೊಳ್ಳಿ, ಮತ್ತು ನೀವೇ ತಿನ್ಕೊಳ್ಳಿ, ಓಕೆನಾ? ನೋಡಿ, ಇದು ನನ್ನ ಫ್ರೆಂಡ್ ಸೋನಲಿಗೋಸ್ಕರ. ಸೋನಲ್ ಅವರೇ, ನಿಮಗೋಸ್ಕರ ದಿಢೀರ್ ಉಪ್ಪಿನಕಾಯಿ ರೆಡಿ ಮಾಡಿ ತೋರಿಸಿದ್ದೀನಿ ನೋಡಿ. ಇದೇ ಥರ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಓಕೆನಾ? ಸೋನಲ್ ಅವರೇ, ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿ. ಸರಿ, ನನ್ನ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಈ ಮಾವಿನಕಾಯಿ ಉಪ್ಪಿನಕಾಯಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನೀವೆಲ್ಲರೂ ಒಂದು ಲೈಕ್ ಕೊಡಿ. ನನ್ನ ಒಂದು ವಿಡಿಯೋ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ವಿಡಿಯೋ ಚೆನ್ನಾಗಿದ್ದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ. ಯಾರಿಗಾದರೂ ಉಪ್ಪಿನಕಾಯಿ ಹಾಕೋಕ್ಕೆ ಬರಲ್ಲ ಅಂತ ಇದ್ದರೆ ಅವರು ಇದು ನೋಡಿ ಕಲ್ಕೋತಾರೆ. ಮತ್ತು ಈ ಉಪ್ಪಿನಕಾಯಿ ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು, ದಿಢೀರ್ ಉಪ್ಪಿನಕಾಯಿ ಹಾಕೋದು. ಅವ್ರು ಹೇಳಿದ ಥರಾನೇ ಮಾಡಿದ್ದೀನಿ ನೋಡಿ. ಬೆಳ್ಳುಳ್ಳಿ ಕರಿಬೇವನ್ನೆಲ್ಲ ಒಗ್ಗರಣೆ ಎಷ್ಟು ಚೆನ್ನಾಗಿ ಮೇಲೆ ಬರ್ತಾಯಿದೆ ನೋಡಿ. ಈ ಥರ ಉಪ್ಪಿನಕಾಯಿ ದಿಢೀರ್ ಉಪ್ಪಿನಕಾಯಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ಬಾಯ್.